ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವುದು ಅಂತಂದರೆ ಗರುಡ ಮುದ್ರ, ವಿಷ್ಣು ಮುದ್ರ ಹಾಗೂ ಕರ್ಣ ಮುದ್ರ. ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗರುಡ ಮುದ್ರ ಹೇಗೆ ಮಾಡೋದು. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ನಿಮ್ಮ ಬೆನ್ನನ್ನು ಸ್ಟ್ರೈಟ್ ಮಾಡಿ, 2 ಕೈಗಳನ್ನು ಮುಂದೆ ತೆಗೆದುಕೊಂಡು ಬನ್ನಿ. ಇದನ್ನು ಈಗಲ್ ಸೀಲ್ ಅಂತ ಕೂಡ ಅಂತೀವಿ ನಾವು. ಅಂದರೆ ನಿಮ್ಮ ಹೆಬ್ಬೆರಳನ್ನು ಲಾಕ್ ಮಾಡಿ ಎಲ್ಲ ಬೆರಳುಗಳು ಓಪನ್ ಇರಬೇಕು, ಈ ಥರ ಈಗಲ್ ಥರ. ಇದಕ್ಕೆ ನಾವು ಈಗಲ್ ಸೀಲ್ ಅಂತ ಕೂಡ ಅಂತೀವಿ. ಇದನ್ನು ನಿಮ್ಮ ಎದೆ ಹತ್ರ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ, ನಿಮ್ಮ ಕೈಗಳನ್ನು ಬಿಡಿ ಹಾಗೂ ಕಾಲುಗಳನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಈ ಮುದ್ರಾ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಇದು ನಿಮ್ಮ ರೆಸ್ಪಿರೇಟ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಮ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೂ ಕಾನ್ಸಂಟ್ರೇಷನ್ಗೂ ಕೂಡ ಈ ಮುದ್ರನ ಮಾಡ್ತಾರೆ. ಮುಂದಿನ ಮುದ್ರ ವಿಷ್ಣು ಮುದ್ರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. 2 ಅಂಗೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಹೆಬ್ಬೆರಳು, ನಿಮ್ಮ ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಮಡಚಿ 2 ಬೆರಳುಗಳು, ಉಳಿದ 2 ಬೆರಳುಗಳು ಸ್ಟ್ರೈಟ್ ಆಗಿರಬೇಕು. ಇದನ್ನು ನೀವು ನಿಮ್ಮ ಮಂಡಿ ಮೇಲೆ ಇಟ್ಕೊಳ್ಳಿ, ಕಾಲಿನ ಮಂಡಿಗಳ ಮೇಲೆ. ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಹಾಗೂ ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ವಿಷ್ಣು ಮುದ್ರಾ, ಈ ಮುದ್ರಾ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ನಿಮಗೆ ತುಂಬ ನೆಗೆಟಿವ್ ಫೀಲ್ ಆಗ್ತಿದ್ರೆ, ನೆಗೆಟಿವ್ ಎನರ್ಜಿ ಇದ್ದರೆ, ಅಥವಾ ನಿಮಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರೆ, ಸ್ಟ್ರೆಸ್ ಆಗ್ತಿದ್ರೆ, ಆಂಗ್ಸೈಟಿ ಫೀಲ್ ಆಗ್ತಿದ್ರೆ, ನೀವು ಇದನ್ನು ಟ್ರೈ ಮಾಡ್ಬೋದು. ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ಮುದ್ರ ಕರ್ಣ ಮುದ್ರ. ಕರ್ಣ ಮುದ್ರ ಏನು ಮಾಡುತ್ತೆ, ಮೊದಲು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. 2 ಅಂಗೈಯನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಮಧ್ಯದ ಬೆರಳು ಹಾಗೂ ಹೆಬ್ಬೆರಳನ್ನು ಜೋಡಿಸಿ. ಇದಕ್ಕೆ ನಾವು ಏನಂತೀವಿ, ಕರ್ಣ ಮುದ್ರಾ ಅಂತ ಅಂತೀವಿ. ಈ ಉಂಗುರ ಬೆರಳನ್ನು ಇಷ್ಟೇ ಮಡಚಿರಬೇಕು, ಅದನ್ನು ಟಚ್ ಮಾಡಬೇಡಿ. ಇದು ಕೊನೆ ಬೆರಳು ಸ್ಟ್ರೈಟ್ ಇರಬೇಕು. ಈ ಥರ 2 ಕೈಗಳನ್ನು ನಿಮ್ಮ ಕಾಲಿನ ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ. ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಕರ್ಣ ಮುದ್ರಾ, ಈ ಮುದ್ರಾ ಬೇಸಿಕಲಿ ಇದನ್ನು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಕ್ಕೆ ನಾವು ಕರ್ಣ ಮುದ್ರಾ ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ನಿಮಗೆ ನೆಗೆಟಿವ್ ಇಮೋಷನ್ಸ್, ನೆಗೆಟಿವ್ ಫೀಲಿಂಗ್ಸ್, ಸ್ಟ್ರೆಸ್, ಆಂಗ್ಸೈಟಿ ಏನೇ ಇದ್ರೂ ಈ ಮುದ್ರಾ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್, ಆಂಗ್ಸೈಟಿ ಎಲ್ಲ ರಿಲೀಸ್ ಆಗಿ ನಿಮಗೆ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಈ ಮುದ್ರೆಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.